ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ ಸವಿರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಕೆಮ್ಮು, ನೆಗಡಿ, ಜ್ವರ ಎಲ್ಲದಕ್ಕೂ ಸೂಪರ್ ಆದಂಥ ಒಂದು ಕಷಾಯನ ಮಾಡ್ತಾ ಇದ್ದೀನಿ. ಕಫನ ಕರಗಿಸೋದಕ್ಕೆ ಈ ಕಷಾಯ ತುಂಬಾ ಸಹಾಯ ಮಾಡುತ್ತೆ. ಅಥವಾ ಏನಾದರೂ ನಿಮಗೆ ಮೂಗು ಇಟ್ಕೊಂಡಿದ್ರೆ, ಗಂಟ್ಲು ಕೆರ್ತಾ ಇದ್ರೆ ಈ ಕಷಾಯನ ಕುಡಿಯೋದ್ರಿಂದ ತುಂಬಾ ಆರಾಮ ಅನಿಸುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಮಕ್ಕಳಿಂದ ದೊಡ್ಡವರವರೆಗೂ ಮನೆಯಲ್ಲಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಕಷಾಯ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸ್ ಅಳತೆಯಲ್ಲಿ 1.25 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕಷಾಯ ಎಷ್ಟು ಬೇಕೋ ನೋಡಿ ನೀರನ್ನ ಸೇರಿಸ್ಕೊಳ್ಬೋದು. ಈ ರೀತಿ ನೀರು ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಮಸಾಲೆ ಐಟಮ್ಗಳನ್ನ ಸೇರಿಸ್ಕೊಳ್ಳೋಣ. 1/2 ಸ್ಪೂನ್ ಆಗೋಷ್ಟು ಸೋಂಪು, 1/2 ಸ್ಪೂನ್ ಆಗೋಷ್ಟು ಧನಿಯಾ ಕಾಳು, ಹಾಗೆ 5ರಿಂದ 6 ಬೆಳ್ಳುಳ್ಳಿ ಜಜ್ಜಿರುವಂಥದ್ದು ಸಿಪ್ಪೆ ಸಮೇತ, 1 ಇಂಚ್ ಆಗೋಷ್ಟು ಶುಂಠಿ ಜಜ್ಜಿ ಇಟ್ಕೊಂಡಿದ್ದೀನಿ. 1/2 ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಸಹ ಈ ರೀತಿ ಸ್ವಲ್ಪ ಕುಟ್ಕೊಂಡಿದ್ದೀನಿ. ಹಾಗೆ ಒಂದು ಏಲಕ್ಕಿನ ಸಹ ಈ ರೀತಿ ಸ್ವಲ್ಪ ಜಜ್ಕೊಂಡಿದ್ದೀನಿ. ನೀವು ಚಿಕ್ಕ ಮಕ್ಕಳಿಗೆ ಮಾಡ್ಕೊಳ್ಳೋದಾದರೆ ಈ ಮಸಾಲೆಗಳನ್ನ ಕುಟ್ಟಿ ಪುಡಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮಸಾಲೆ ಜಾಸ್ತಿ ಫ್ಲೇವರ್ ಆದರೆ ಚಿಕ್ಕ ಮಕ್ಕಳು ಕುಡಿಯೋದಕ್ಕೆ ಇಷ್ಟಪಡಲ್ಲ ನೋಡಿ. ಹಾಗಾಗಿ ದೊಡ್ಡವರು ಮಾಡ್ಕೊಳ್ಳೋದಾದರೆ ಈ ರೀತಿ ಮಸಾಲೆಗಳನ್ನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ಬೋದು. ಈ ರೀತಿ ಕಂಪ್ಲೀಟಾಗಿ ಮಸಾಲೆಗಳನ್ನ ಸೇರಿಸ್ಕೊಂಡು ಇದಕ್ಕೆ 2 ಚಿಟಿಕೆ ಆಗೋಷ್ಟು ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಅರಿಶಿನದಲ್ಲಿ ಆಯುರ್ವೇದಿಕ್ ಔಷಧಿ ಗುಣ ಇರೋದ್ರಿಂದ ಅಡುಗೆ ಅರಿಶಿನ ಸೇರಿಸೋದ್ರಿಂದ ಕಫನ ಕರಗಿಸುತ್ತೆ. ಸೇರಿಸ್ಕೊಂಡು ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಹಾಕ್ಕೊಂಡಿರುವಂಥ ನೀರು 1/4 ಭಾಗ ಕಮ್ಮಿ ಆಗಬೇಕು. ಅಂದರೆ 1 ಗ್ಲಾಸ್ ಅಳತೆಗೆ ನೀರು ಬರಬೇಕು. ಆ ರೀತಿ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಏನಿಲ್ಲ ಅಂದರೆ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು, 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿರೋದಾಗಿದೆ. ನಾವು 1/4 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿರ್ತೀವಿ ನೋಡಿ, ಅದು 1 ಗ್ಲಾಸ್ ಅಳತೆಗೆ ನೀರು ಬರಬೇಕು. ಆ ರೀತಿ ನಾವು ಚೆನ್ನಾಗಿ ಕುದಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೆಲ್ಲ, ಸಕ್ಕರೆ ಯಾವ್ದು ಇಷ್ಟ ಆಗುತ್ತೋ ನೋಡಿ ಸೇರಿಸ್ಕೊಳ್ಬೋದು. ನಿಮಗೆ ಹೀಟ್ ಬಾಡಿ ಆಗಿದ್ದರೆ ಸಕ್ಕರೆನ ಸೇರಿಸ್ಕೊಳ್ಳಿ, ಕೋಲ್ಡ್ ಬಾಡಿ ಆಗಿದ್ದರೆ ಬೆಲ್ಲನ ಸೇರಿಸ್ಕೊಳ್ಬೋದು. ಅಥವಾ ಇವೆರಡರ ಬದಲು ನೀವು ಜೇನುತುಪ್ಪ ಅಥವಾ ಕಲ್ಲು ಸಕ್ಕರೆನೂ ಸಹ ಸೇರಿಸ್ಕೊಳ್ಬೋದು. ಈ ರೀತಿ ಬೆಲ್ಲನ ಕರಗಿಸ್ಕೊಂಡಿದ್ದಾದಮೇಲೆ ಇದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರಿಗೆ 1/2 ಗ್ಲಾಸ್ ಆಗೋಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಕಷಾಯನ ಹಾಗೆ ಕೂಡ ಕುಡಿಬೋದು. ಈ ರೀತಿ ಸ್ವಲ್ಪ ಹಾಲನ್ನ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಾಲನ್ನ ಸೇರಿಸ್ಕೊಂಡಿದ್ದಾದಮೇಲೆ 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು, 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿರೋದಾಗಿದೆ. ಕೆಮ್ಮು, ನೆಗಡಿ, ಜ್ವರ ಇದ್ದಾಗ ಈ ರೀತಿ ಒಂದು ಕಷಾಯನ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತುಂಬಾ ಆರಾಮ ಅನಿಸುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು 2-3 ವರ್ಷದ ಮಕ್ಕಳು ಮೇಲ್ಪಟ್ಟವರು ಸಹ ಕುಡಿಬೋದು, ದೊಡ್ಡವರು ಕೂಡ ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವತ್ತಿನ ಕಷಾಯ ವಿಡಿಯೋ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಈ ವಿಡಿಯೋಗನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಇನ್ನಷ್ಟು ಈಸಿ ರೆಸಿಪಿಗಾಗಿ ಸವಿರುಚಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.